ಹಾಯ್ ಹಲೋ ನಮಸ್ಕಾರ. ಬನ್ನಿ ಸೋಷಿಯಲ್ ಮೀಡಿಯಾದ ಹಾಟ್ ಟಾಪಿಕ್ಗಳ ಬಗ್ಗೆ ಮಾತಾಡ್ಕೊಳ್ತಾ ಹೋಗೋಣ. ಇದೊಂದು ಉತ್ತರ ಭಾರತದಲ್ಲಿ ನಡೆದಿರುವಂಥ ಘಟನೆ. ಯಪ್ಪ ಶಿವ, ಈ ವಿಡಿಯೋನ ನೋಡಿದ್ರೆ ಎಂಥ ಗಂಡು ಮಕ್ಕಳಿಗೂ ಕೂಡ ರಕ್ತ ಕುದಿಯತ್ತೆ. ನಿಜವಾಗ್ಲೂ ಕೂಡ ಏನು ನಡೆದಿದೆ ಅಂತಂದರೆ ಪಾಪ ಯಪ್ಪ ಅಂದರೆ ಆ ಎಮ್ಮನ ಗಂಡ ಪೊಲೀಸ್ ಕಾನ್ಸ್ಟೇಬಲ್ಗೆ ಈ ಅಮ್ಮ ಈ ಮದುವೆ ಆದಮೇಲೆ ಏನೇನೆಲ್ಲ ಆಟ ಆಡ್ತಾ ಇದ್ಲೋ ಗೊತ್ತಿಲ್ಲ, ಏನೇನೆಲ್ಲ ನಡೆದಿದೆ. ಯಾಕಂದರೆ ಇದೆಲ್ಲ ನಡೆದಿದೆ ಅಂದಮೇಲೆ ಮದುವೆಗಿಂತ ಮುಂಚೆನೂ ಕೂಡ ಇದೆಲ್ಲ ನಡೆದಿರುತ್ತೆ. ಆ ಯಪ್ಪನೂ ಕೂಡ ಅದನ್ನು ಬಾಯ್ಬಿಟ್ಟು ಹೇಳ್ತಾ ಇದ್ದಾನೆ. ಈ ಅಪ್ಪ ಪೊಲೀಸ್ನವರಿಗೆಲ್ಲ ಕರ್ಕೊಂಡು ಮನೆಗೆ ಬಂದುಬಿಟ್ಟಿದ್ದಾನೆ, ಸೀದಾ ತನ್ನ ಹೆಂಡತಿಯನ್ನು ರೆಡ್ ಹ್ಯಾಂಡಾಗಿ ಹಿಡಿದುಕೊಡೋಕ್ಕೆ ಅಂತೇಳಿ. ಇಲ್ಲಿ ಏನೇನು ಕಾನ್ವರ್ಸೇಷನ್ ನಡೀತಾ ಇದೆ ಅಂತಂದರೆ, ಬಂದ ತಕ್ಷಣ ಅಲ್ಲಿ ಪೊಲೀಸ್ ಸ್ಟೇಷನ್ನಿಂದ ಅವ್ರು ಕರೆಕ್ಟಾಗಿ ಮೊಬೈಲ್ ವೀಡಿಯೋ ಆನ್ ಮಾಡಿಕೊಂಡು ಎಲ್ಲ ಸಾಮಾನು ಸರಂಜಾಮುಗಳ ಜೊತೆಗೆ ಬಂದುಬಿಟ್ಟಿದ್ದಾರೆ. ಬಂದು ಪಾಪ ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಯಾರು, ಏನು, ಯಾಕೆ ಇಲ್ಲಿದ್ದೀರಿ, ಅವನು ಯಾರು, ಏನಾಗಬೇಕು ಎಲ್ಲವನ್ನ ಕೇಳ್ತಾ ಇದ್ದಾರೆ. ಪಾಪ ಪೊಲೀಸು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ವಿಡಿಯೋದಲ್ಲೇ. ಈ ಅಪ್ಪ ರೂಮ್ ಒಳಗಡೆ ನೋಡಿ ಈ ಅಮ್ಮನ ಅವತಾರ ಹೆಂಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಏನೇನು ಆಗಿದೆ ಅಂತೇಳಿ. ಈ ಅಮ್ಮನ ಗಂಡ ಹೇಳ್ತಾ ಇದ್ದಾರೆ, ನೋಡ್ರಿ ಅಲ್ಲೇನು ಕುತ್ಕೊಂಡಿದ್ದಾರಲ್ಲ ಆ ಯಪ್ಪ ಲಾಯರು, ಈತನ ಸಂಬಂಧಿ. ಇವರು ಮದುವೆಗಿಂತ ಮುಂಚೆಯಿಂದನೂ ಕೂಡ ಈ ಥರದ್ದೇ ಆಟಗಳನ್ನು ಆಡ್ಕೊಂಡು ಬಂದಿದ್ದಾರೆ. ನನ್ನನ್ನು ಮದುವೆ ಆಗಿ ನನ್ನನ್ನು ಸಾಯಿಸ್ತಾ ಇದ್ದಾರೆ, ಈಗ ಸಮಸ್ಯೆ ಹಿಂಗಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾನೆ. ಕೊನೆಗೆ ಆಯಮ್ಮ ಕೇಳ್ತಾ ಇದ್ದಾಳೆ ಆ ಹೆಣ್ಣು ಮಗಳಿಗೆ, ಯಪ್ಪ ನಿನ್ನ ಹೆಂಡತಿ ಆಯಪ್ಪನೆಲ್ಲ ಯಾಕೆ ಕರ್ಕೊಂಡಿದ್ದೀಯಾ ಹಿಂಗೆ ಅಂತ ಕೇಳಿದಾಗ ಆ ಅಮ್ಮ ಏನು ಹೇಳ್ತಿದ್ದು ಗೊತ್ತಾ, ನೀನು ಯಾರು, ನಾನು ನಿನಗೆ ಡಿವೋರ್ಸ್ ಕೊಟ್ಟಿದ್ದೀನಲ್ಲ ಅಂತ ಹೇಳ್ತೈತಿ. ಆದರೆ ಅದು ಕೋರ್ಟಲ್ಲಿದೆ ಅಂತ ಡಿವೋರ್ಸ್ ಕೇಸು ಇನ್ನೂ ಕ್ಲಿಯರ್ ಆಗಿಲ್ಲಂತೆ, ಡಿವೋರ್ಸ್ ಕೊಟ್ಟಿಲ್ಲಂತೆ. ನೋಡಿ ಈ ಅಮ್ಮನ ಗಂಡ ಹೇಳ್ತಾ ಇದ್ದಾನೆ, ನೀನು ಅವನ ಜೊತೆ ಇರಂಗಿದ್ರೆ ಇದ್ಬಿಡು, ನನಗೆ ಬಿಟ್ಬಿಡು ಆರಾಮಾಗಿ, ನಿನಗೆ ಯಾಕೆ ಡಿವೋರ್ಸು ಕೂಡ ಕೊಡ್ತಾ ಇಲ್ಲ, ನೀನು ನನಗೆ ಯಾಕೆ ತಗ್ಲಾಕೊಂಡು ಕುತ್ಕೊಂಡಿದೀಯಾ, ಇಲ್ಲ ನನ್ನ ಜೊತೆಗೆ ಯಾರ ಬಂದು ಸಂಸಾರನಾದರೂ ಮಾಡು. ಇವೆರಡೂ ಬಿಟ್ಬಿಟ್ಟು ಈ ಕಡೆ ನನ್ನೂ ಬಿಡ್ತಾ ಇಲ್ಲ, ಆ ಕಡೆ ಅವನನ್ನೂ ಬಿಡ್ತಾ ಇಲ್ಲ, ಮಧ್ಯದಲ್ಲಿ ನೀನು ಮಾತ್ರ ಸುಖವಾಗಿದೆಯಾ, ನನ್ನ ಪರಿಸ್ಥಿತಿ ಏನು ಅನ್ನೋ ರೀತಿಯಲ್ಲಿ ಪಾಪ ಕೇಳ್ತಾ ಇದ್ದಾನೆ. ಇದರಲ್ಲಿ ಮೇಲ್ನೋಟಕ್ಕೆ ಆಯಪ್ಪಂದು ಏನೂ ತಪ್ಪಿಲ್ಲ. ನೋಡಿ ಹೆಣ್ಣು ಮಕ್ಕಳು ಒಂದು ದುಡ್ಡಿಗೋಸ್ಕರ ಏನೆಲ್ಲವೂ ನಡೆಯುತ್ತೆ ಅಂತಂದರೆ ಶಿವ ಪರಮಾತ್ಮ. ನೋಡಿ ಪಾಪ ನೆಮ್ಮದಿಯಾಗಿ ಬದುಕ್ತೀನಿ, ನನಗೆ ಡಿವೋರ್ಸ್ ಕೊಟ್ಬಿಟ್ಟು ಅಂತನೂ ಬದುಕೋಕ್ಕಾಗಲ್ಲ. ಆಯಮ್ಮ ಬಿಡ್ತಾ ಇಲ್ಲ. ಕೋರ್ಟಲ್ಲಿ 101 ಪುರಾವೆ ಹೇಳ್ತಾರೆ, ಅದರ ಜೊತೆಗೆ ಲಾಯರು ಈ ಅಪ್ಪನೇ ಬೇರೆ, ಈ ಅಪ್ಪನಂತಾರೆ ಲಾಯರ್ ಇರ್ತಾರೆ, ಈ ಅಪ್ಪನೇ ಲಾಯರ್ ಆಗಿದ್ದಾನೆ ಏನೋ ಈ ಕೇಸಲ್ಲಿ ಗೊತ್ತಿಲ್ಲ. ಆ ಯಪ್ಪ ಇನ್ನೇನ್ರಿ ಆ ಯಪ್ಪ ಇವ್ರ ಪರವಾಗಿ ವಾದ ಮಾಡೋಕ್ಕಾಗತ್ತಾ, ಬಿಟ್ಕೊಡೋಕ್ಕಾಗತ್ತಾ, ಸಾಧ್ಯವೇ ಇಲ್ಲ. ಈ ಅಮ್ಮನ ಹುಚ್ಚವತಾರ ನೋಡಿದ್ರೆ ಗೊತ್ತಾಗ್ತೈತೆ ಮೇಲ್ನೋಟಕ್ಕೇನೆ. ಇಲ್ಲ ಅವ್ರ ಆ ಪಾಡಿಗೆ ಗಂಡು ಮಕ್ಕಳಿಗೆ ಅವ್ರಿಗೆ ಬಿಟ್ಟು ತಾವಾರ ಅತ್ಲಾಗ ಹೆಂಗಾರ ಹಾಳಾಗಿ ಹೋಗಿ ಇದ್ದು ಬಿಡಬೇಕು, ಏನಾರ ಮಾಡ್ಕೊಂಡು ಹೋಗಿ ಅತ್ಲಾಗೆ ಅದನ್ನೂ ಮಾಡ್ತಾ ಇಲ್ಲ. ಹಿಂಗೆ ಸುಮಾರು ಜನ ಗಂಡು ಮಕ್ಕಳಿಗೆ ಪಾಪ ಟಾರ್ಚರ್ ಆಗ್ತಾ ಇದೆ ಅಂದರೆ ಅಷ್ಟಿಷ್ಟಲ್ಲ. ಇಂಥವ್ರು ಒಬ್ರು ಮಾಡೋ ಹಲ್ಕ ಕೆಲಸಕ್ಕೆ ಇಡೀ ಹೆಣ್ಣು ಕುಲಕ್ಕೇನೆ ಅವಮಾನ ಆಗೋ ರೀತಿಯಲ್ಲಿ ನಡ್ಕೊಂಡ್ಬಿಡುತ್ತೆ ಸಮಾಜ. ಅಂದರೆ ಹೆಣ್ಮಕ್ಳಲ್ಲಿ ಒಳ್ಳೆಯವರಿಲ್ಲ ಅಂತ ಅಲ್ಲ, ಒಳ್ಳೆಯವರು ಇದ್ದಾರೆ ಪಾಪ ಸುಮಾರು ಜನ. ಆದರೆ ಇಂಥ ಅವರಿಂದ ಗಂಡು ಮಕ್ಕಳಿಗೆ ನೆಮ್ಮದಿನೇ ಇಲ್ಲ. ಮೊನ್ನೆ ಪಾಪ ಅವ್ನು ತೀರ್ಕೊಂಡ, ಸುಸೈಡ್ ಮಾಡ್ಕೊಂಡ. ಈ ಕಡೆ ಅಯ್ಯಪ್ಪನ ಜೊತೆಗೆ ಬದುಕ್ತಾನೂ ಇಲ್ಲ, ಡಿವೋರ್ಸ್ ಕೊಡ್ತಾನೂ ಇಲ್ಲ. ಏನು ಮಾಡ್ಬೇಕಪ್ಪ ಪಾಪ ಅವನು. ಹಾಗಾಗಿ ತಲೆ ಕೆಟ್ಟು ಕೊನೆಗೆ ಯಾವಾಗ ನೋಡಿದ್ನು, ಎಷ್ಟು ದಿನದಿಂದ ಕಾಯ್ತಾ ಇದ್ನು ಗೊತ್ತಿಲ್ಲ ಈ ಥರದ ಸಂದರ್ಭ ಬರಲಿ ಅಂತ ಸರಿಯಾಗಿ ತಗಲಾಕ್ಸಿದ. ಬಟ್ ನೋಡಿ ಪಾಪ ಅನ್ಸುತ್ತೆ, ಇಂಥ ಗಂಡು ಮಕ್ಕಳು ಸುಮಾರು ಜನ ಇದ್ದಾರೆ ನಮ್ಮ ಸಮಾಜದಲ್ಲಿ. ಆದರೆ ನಮ್ಮ ಸಮಾಜ ಅಂಥ ಗಂಡು ಮಕ್ಕಳ ಕಣ್ಣೀರಿಗೆ ಬೆಲೆನೇ ಇಲ್ಲ ನಮ್ಮ ಸಮಾಜದಲ್ಲಿ. ಖಂಡಿತ ಕೂಡ ಇಂಥವ್ರು ಯಾರಾದರೂ ಒಬ್ಬರು ಈ ಗುಂಪಲ್ಲಿ ಕೂತ್ಕೊಂಡು ನನಗೆ ಹಿಂಗೆ ಅನ್ಯಾಯ ಆಗ್ತಾ ಇದೆ ಅಂತ ಹತ್ರ ಯಾರು ಕೂಡ ಕೇರೆ ಮಾಡಲಿಲ್ಲ. ಒಬ್ಬರು ನೀನೇ ಗಂಡು ಮಗ ಆಗಿ ನೀನೇ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿಸ್ರಿ ಅಂತ ಅಳ್ತಿದ್ಯಲ್ಲ ಅಂತಾರೆ. ಪಾಪ ಅನ್ಯಾಯ ಆಗಿರುವಂಥವ್ರು ಏನು ಮಾಡಬೇಕು? ಯಪ್ಪ ಶಿವ, ನಿಮ್ಮ ಸುತ್ತಮುತ್ತಲೂ ಕೂಡ ಈ ಥರದ ಜನ ಇರ್ತಾರೆ, ನೀವು ನೋಡಿರ್ತೀರಿ, ನಾವು ನೋಡಿದ್ದೀವಿ ಕೂಡ. ನೋಡಿ ಮೊನ್ನೆ ಯಾರೋ ಒಬ್ಬ ಹುಡುಗ ನನಗೆ ಸಿಕ್ಕಾಪಟ್ಟೆ ಆಸ್ತಿ ಇದೆ, ಬೇಕಾದಷ್ಟು ದುಡ್ಡಿದೆ, ಇನ್ನು 35-36 ವರ್ಷ ವಯಸ್ಸು ಕೂಡ ಆಗಿಲ್ಲ, ಈ ದುಡ್ಡನ್ನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಯಾರೋ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು. ಆಗ ತುಂಬ ಜನ ಸಜೆಸ್ಟ್ ಮಾಡಿದ್ದು ಏನಂದರೆ, ಗುರು ನೀವು ಏನಾರ ಮಾಡು, ಮದುವೆ ಒಂದು ಮಾತ್ರ ಆಗಬೇಡ ಅಂತ ಹೇಳಿದ್ರು. ಯಾಕೆ ಅಂತಂದರೆ ಈ ಥರದ ಘಟನೆಗಳಾಗುತ್ತೆ. ಏನಂದರೆ ದುಡ್ಡಿಗೋಸ್ಕರ ಮದುವೆ ಆಗೋದು, ಅಥವಾ ಮದುವೆ ಆದಮೇಲೆ ನಾನು ಹೆಂಗಾರ ಬಿಟ್ಟರು ಕೂಡ ನನಗೆ ಕೋಟಿಗಟ್ಟಲೆ ಆಸ್ತಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಬಿಡುವಂತಾರೆ ಜಾಸ್ತಿ. ನೋಡಿ ಏನಾಗಿದೆ, ಈ ಅಪ್ಪನಿಂದ ನನಗೆ ಆದಾಯ ಇಲ್ಲ, ನಾನು ಹೋಗಿ ಸಿಂಗಲ್ ಆಗಿ ಬದುಕ್ತೀನಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ನಾನು ಕೋರ್ಟ್ ಹತ್ರ ಹೋಗಿ ಬೇಡ್ಕೊಂಡ್ರೆ ಇವನ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾದರೆ ಹೆಣ್ಣು ಮಕ್ಕಳುಗಳು ಒಂದಷ್ಟು ಜನ ಬಿಟ್ಟೇ ಹೋಗಲ್ಲ. ಕೆಲವರು ಪಾಪ ಟಾರ್ಚರ್ ತಡ್ಕೊಳಕ್ಕಾಗದೆ ಬಿಟ್ಟು ಹೋಗ್ತಾರೆ, ಅದು ಸೆಕೆಂಡರಿ ಬಿಡಿ, ಆ ಥರದ ಕೇಸ್ಗಳು ಬೇರೆ. ಆದರೆ ಗಂಡನ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ನಾನು ಸಿಂಗಲ್ ಆಗಿದ್ರು ಬದುಕ್ತೀನಿ, ಇವನೇ ಬೇಕು ಅಂತೇನಿಲ್ಲ, ಇವ್ರ ಹತ್ರ ಇರೋ ದುಡ್ಡೊಂದಿದ್ರೆ ಸಾಕು ಅನ್ನುವಂಥ ಹೆಣ್ಣು ಮಕ್ಕಳು ಈಗಿನ ಕಾಲದಲ್ಲಿ ಒಂದಷ್ಟು ಜನ ಇದ್ದಾರೆ. ಈ ಅಪ್ಪನ ಪರಿಸ್ಥಿತಿಯನ್ನು ನೋಡಿದರೆ ಅಯ್ಯೋ ಪಾಪ ಅನ್ಸತ್ತೆ.
ಅದರ ಜೊತೆಗೆ ಏನೂ ಮಾಡದೇ ಇರುವಂಥ ಪರಿಸ್ಥಿತಿ ಈಗಿನ ಸಾಮಾಜಿಕ ನ್ಯಾಯ ಹೆಣ್ಣು ಮಕ್ಕಳ ನ್ಯಾಯ ಆಗಿದೆ. ಹಾಗಾಗಿ ನೊಂದ ಗಂಡು ಮಕ್ಕಳಿಗೆ ಈ ಸಮಾಜದಲ್ಲಿ ಬೆಲೆನೇ ಇಲ್ಲ ಏನು ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ನಾಳೆ ದಿನ ಕೋರ್ಟಿಗೆ ಎವಿಡೆನ್ಸ್ ಇರಲಿ ಅಂತ ಪಾಪ ಅವನು ವಿಡಿಯೋ ಬೇರೆ ಮಾಡ್ಕೊಂಡಿದ್ದಾರೆ. ಏನೇನಾಗುತ್ತೆ ಗೊತ್ತಿಲ್ಲ. ಅವನಿಗೆ ಯಾರ ಪಾಪ ಸುಖ ಸಿಗಲಿ, ನೆಮ್ಮದಿಯಾಗಿರಲಿ, ಡಿವೋರ್ಸ್ ಕೊಟ್ಟತ್ಲಾಗಿದೆ, ಆರಾಮಾಗಿ ಇದ್ದು ಬಿಡಲಿ, ಹಾಗೆ ಆಗಲಿ ಅನ್ನೋದನ್ನು ಹಾರೈಸೋಣ. ಈಗ ಡಿವೋರ್ಸ್ ಸಿಕ್ಕು ಆದಷ್ಟು ಬೇಗ ಒಂಟಿಯಾಗಿ ಸುಖವಾಗಿ ಇರಲಿ ಅಂತ ಹಾರೈಸೋಣ. ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ, ಮತ್ತೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ನಮಸ್ಕಾರ ಕರ್ನಾಟಕ.